ಹಾಯ್ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಸುಮಾ. ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ. ನಾನಿವತ್ತು 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿದ್ದೀನಿ. ಸಕ್ಕರೆಯ ನಾಡು, ನಮ್ಮ ರೈತರ ಬೀಡು ಮಂಡ್ಯದಲ್ಲಿ ಈ ಬಾರಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ತುಂಬಾ ವಿಜೃಂಭಣೆಯಿಂದ 3 ದಿನಗಳ ಕಾಲ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ಆಯೋಜಿಸಲಾಗಿದೆ. ಈ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನದ ಒಂದು ಪ್ರೊಸೆಷನ್ ನಲ್ಲಿ ನಮ್ಮ ಹಳ್ಳಿಕಾರ್ಗೂ ಕೂಡ ಒಂದು ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ. 20 ಜೊತೆ ಹಳ್ಳಿಕಾರ್ ಓರಿಗಳಿಗೆ ಮೆರವಣಿಗೆನಲ್ಲಿ ಅವಕಾಶವನ್ನ ಕಲ್ಪಿಸಿಕೊಟ್ಟಿರೋದು ಖಂಡಿತ ಒಂದು ಹೆಮ್ಮೆಯ ವಿಷಯ ಅಂತಾನೆ ಹೇಳ್ಬೋದು. 20 ಜೊತೆ ಓರಿಗಳು ಎತ್ತಿನ ಬಂಡಿಗಳಲ್ಲಿ ಬರ್ತಾ ಇದ್ರೆ ಖಂಡಿತ ಅದನ್ನ ನೋಡೋದಕ್ಕೆ 2 ಕಣ್ಣು ಸಾಕಾಗೋದಿಲ್ಲ. ಸೊ ಅಷ್ಟು ಚೆನ್ನಾಗಿದೆ. ಮತ್ತೆ ಮಂಡ್ಯದಲ್ಲಿ ಆಯೋಜಿಸಿರುವಂತಹ ಈ ಒಂದು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂತೂ ತುಂಬಾ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ. ಸೊ ಹಾಗಾದ್ರೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಈ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ನಮ್ಮ ಹಳ್ಳಿಕಾರ್ ಓರಿಗಳ ಮೆರವಣಿಗೆ ಹೇಗಿತ್ತು, ಮತ್ತೆ ಬಂದಿರುವಂತಹ ರೈತರೆಲ್ಲ ಏನ್ ಹೇಳಿದ್ದಾರೆ, ಯಾವ್ಯಾವ ಭಾಗದಿಂದ ರೈತರು ಹಳ್ಳಿಕಾರ್ ಓರಿಗಳನ್ನ ಕರ್ಕೊಂಡು ಬಂದಿದ್ದಾರೆ ಅನ್ನುವಂತಹ ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗ್ತೀರಾ. ಸೊ ಹಾಗಾದ್ರೆ ಬನ್ನಿ ಹೋಗೋಣ. ಸರಿ, ಈ ಕಡೆ ಬನ್ನಿ. ಇಲ್ಲಿಗೆ 77ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಮ್ಮ ಮಂಡ್ಯದಲ್ಲಿ ನಡೀತಾ ಇದೆ. ಸಾಕಷ್ಟು ಖುಷಿ ಕೊಟ್ಟಂತಹ ವಿಷಯ. ರೈತರ ಬೀಡು ಅಂತಾನೆ ಹೇಳ್ಬೋದು ನಮ್ಮ ಮಂಡ್ಯವನ್ನ. ನೀವು ಕೂಡ ಪಾರ್ಟಿಸಿಪೇಟ್ ಮಾಡಿದ್ದೀರಾ? ಖಂಡಿತ ನಮ್ಮ ಮಂಡ್ಯ ಜನ ಇಡೀ ದೇಶಕ್ಕೆ ಅನಾಥರು. ಫಸ್ಟ್ ಆಫ್ ಆಲ್ ಆ ನಾಡಿಗೆ ನಮ್ಮ ಮೈಸೂರಿಗೆ ಕರ್ಸ್ಕೊಂಡಿದ್ವಿ ನಾವು ಇಲ್ಲಿಗೆ. ಅದು ನಮ್ಮ ಹಳ್ಳಿಗಾರ, ನಮ್ಮ ದೇಶದ ಹಳ್ಳಿಗಾರಲ್ಲಿ ಬಂದ್ವಿ ಮೆರವಣಿಗೆ ಮಾಡಿದ್ರೆ ಅದೆಲ್ಲ ತುಂಬಾ ಖುಷಿಯಾಗಿದೆ. ನೋಡ್ತಾ ಇದ್ರೆ ಬೆಳಿಗ್ಗೆ ನಾವು 6 ಗಂಟೆ ಶುರು ಮಾಡಿದೀವಿ, ಇನ್ನೂ ಮುಗ್ದಿಲ್ಲ. ಜನಸಾಗರ ನೋಡ್ತಾ ಇದ್ದಾರೆ ನೀವನ್ನೇ. ಫ್ರೆಂಡ್ಸ್ ಆಗ್ತಾ ಇಲ್ಲ. ಆಮೇಲೆ ನಮ್ಮ ಎತ್ತುಗಳಿಗೆಲ್ಲ ಕನ್ನುಷ್ಟಿ ಆಗ್ಬಿಡುತ್ತೆ. ಎಲ್ಲಾ ಸ್ಕೂಲಿಂಗ್ ಕಾಲೇಜ್ ಹೆಣ್ಮಕ್ಳು ಗಂಡ್ಮಕ್ಳು ಬಂದಿರ ಎಲ್ಲ ಜನನು ಜೈ ಹಳ್ಳಿಕಾರ ಅಂತಾರೆ. ನೋಡಿ ನೋಡಿ ಫೋಟೋಸ್ ಕೊಡ್ತಾರೆ. ತುಂಬಾ ಖುಷಿ ಆಯ್ತು ಬಂದಿರೋದು. ಮೆರವಣಿಗೆನಲ್ಲಿ ಖುಷಿ ಪಟ್ಟಂತ ವಿಷಯ ಏನಂತಂದ್ರೆ, ಅಲ್ಲಿ ಮೆರವಣಿಗೆಯಲ್ಲಿ ನೋಡ್ತಾ ಇರುವಂತ ಪ್ರೇಕ್ಷಕರಾಗಿರ್ಬೋದು, ಶಾಲಾ ಮಕ್ಕಳಾಗಿರ್ಬೋದು, ಬಂದಿರುವಂತ ವಿಸಿಟರ್ ಆಗಿರ್ಬೋದು, ಹಳ್ಳಿಕಾರ ನೋಡಿ ನೋಡಿ ಜೈಕಾರ ಆಗ್ತಾ ಇರ್ತಾರೆ. ಮತ್ತೆ ಜೈ ಹಳ್ಳಿಕಾರ ಅಂತ ಹೇಳ್ತಾ ಇರ್ತಾರೆ. ಅದೊಂದು ರೀತಿ ಪ್ರೋತ್ಸಾಹ ಮತ್ತು ಉಪಸನ ಕೊಡುತ್ತೆ ಅಂತಾನೆ ಹೇಳ್ಬೋದು. ಒಟ್ಟು ಎಷ್ಟು ಜೊತೆ ಹಳ್ಳಿಕಾರ? 20 ಜೊತೆ ಬಂದಿದೆ. 20 ಜೊತೆ ಹಳ್ಳಿಕಾರ ತುಂಬಾ ಮೇಡಮ್, ಸೇಮ್ ಮೈಸೂರು ಆನೆ ಅಂಬಾರಿ ಅಷ್ಟೇನೆ ಎಲ್ಲ ಇದೆ ಮೇಡಮ್. 150 ತರ ಏನೋ ಜಾಗಗಳಿದ್ದಾವೆ. ಇದು ನಮ್ಮ ಹಳ್ಳಿಕಾರ ಎಷ್ಟು ಗಾಡಿಗಳಿದ್ದಾವೆ. ತುಂಬಾ ದಸರಾ ಹೊಡೆದಾಗ ಸಾಕಷ್ಟು ಜನಸಾಗರನೇ ಹರಿದು ಬರ್ತಾ ಇದೆ ಅಂತ ಹೇಳ್ಬೋದು. ಆಕ್ಚುಲಿ ಇವತ್ತು ಮೊದಲನೇ ದಿನ ಇವತ್ತು ಕನ್ನಡ ಸಾಹಿತ್ಯ ಸಮ್ಮೇಳನ. ತುಂಬಾ ಜನಸಾಗರ ಹೆಚ್ಚು ದಿನಗಳ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತೆ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಸೊ ಈ ಒಂದು 20 ಜೊತೆ ನಮ್ಮ ಹಳ್ಳಿಕಾರ್ ಓರಿಗಳು ಈ ಒಂದು ಪ್ರೊಸೆಷನ್ ಅಲ್ಲಿ ಭಾಗವಹಿಸೋದಕ್ಕೆ ಮುಖ್ಯ ಕಾರಣ ನೀವು ಅಂತ ಸರ್ ಹೇಳ್ತಾ ಇದ್ರು. ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಅಖಿಲ ಭಾರತ ಕನ್ನಡ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ನಮ್ಮನ್ನ ಮೆರವಣಿಗೆ ಸಮಿತಿಯ ಉಪಸಮಿತಿಯಲ್ಲಿ 87 ಎತ್ತಿನ ಗಾಡಿ, 2 ಆನೆ, ಕುದುರೆ, ಟಾಂಗಾ ಕುದುರೆಗಳು ಇಂಥವಂತ ಬೆದರಿಸಿದ ಕೊನೆಯ ಸಂದರ್ಭದಲ್ಲಿ 20 ಗಾಡಿಗಳು ಕೊಟ್ಟು ನಮಗೆ ಆ 20 ಗಾಡಿಗಳಲ್ಲಿ ನಮ್ಮ ಕಿರಣ
ಕಿರಣ ಹಾಗೂ ನಿಂಗಣ್ಣ ಮತ್ತು ಇತರೆ ಅವರ ತಂಡದವರು ಭಾರಿ ಅದ್ದೂರಿಯಾಗಿ ಅವರು ಈ ಅಲಂಕಾರ ಮಾಡಿಕೊಂಡು ಸ್ವಲ್ಪ ತಡ ಆದ್ರೂ ಕೂಡ ಈಗ ಬಂದು ನಮ್ಮ ಮೆರವಣಿಗೆ ಭಾಗವಹಿಸಿದ್ದಾರೆ. ತುಂಬಾ ಸಂತೋಷಕರವಾದ ವಿಚಾರ. ಹೀಗೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಎತ್ತಿನ ಗಾಡಿಗಳೇ ಒಂದು ಪ್ರಾತಿನಿಧ್ಯ. ಆನೆ ನಡೆದು ಬಂದದ್ದೇ ಒಂದು ದಾರಿ ಅಂತ ಅಂದ್ರೆ ನಮಗೆ ಆನೆಗಳು ಕೊಡ್ಲಿಲ್ಲ. ಆದ್ರೂ ಕೂಡ ಇವತ್ತು ನಮ್ಮ ಈ ಎತ್ತಿನ ಗಾಡಿಗಳ ಮೆರವಣಿಗೆ ತುಂಬಾ ಅತ್ಯದ್ಭುತವಾಯ್ತು ಅಂತ ನಮ್ಮ ಮೊನ್ನೆ ನಾವು ಮಹೇಶ್ ಜೋಶಿ ಅವರು ಅಧ್ಯಕ್ಷರ ಜೊತೆ ಮಾತಾಡ್ತಾ ಹೇಗಿದೆ ಶಿವಶಂಕರ್ ಅವರೇಂದ್ರು. ಅದಕ್ಕೆ ನಾನು ಹೇಳಿದೆ ಭಾರಿ ಚೆನ್ನಾಗಿದೆ ಅಂದೆ. ಅದಕ್ಕೆ ಅವರ ಇಷ್ಟೇನ ಅಂದ್ರು. ಇನ್ನೊಬ್ಬ ಪಕ್ಕದಲ್ಲಿದ್ದವರು ಅದ್ಭುತ ಅಂದ್ರು. ಆ ಸಂದರ್ಭದಲ್ಲಿ ನಮ್ಮ DC ಅವರು CEO ಎಲ್ಲ ಶಿವಶಂಕರ್ ಹೇಳ್ತಾರು, ಸರಿ ನಾನು ಹೇಳಿದ್ರೆ ನಾವು ಹಳ್ಳಿಗ ಜನ ಚೆನ್ನಾಗಿದೆ ಅಂತೀವಿ, ಆದ್ರೆ ನೀವು ಕವಿಗಳು ಸಾಹಿತಿಗಳು ಅತ್ಯದ್ಭುತ ಅಂತ ಅಂತೀರಿ. ಆ ಪದವನ್ನು ಬಳಸಿದ್ರಿ. ಅದೇ ರೀತಿ ಇದು ಎತ್ತಿನ ಗಾಡಿ ಮೆರವಣಿಗೆ, ಟಾಂಗಾ ಮೆರವಣಿಗೆ ಎಲ್ಲ ಕೂಡ ಅದ್ಭುತವಾಗಿ ಬಂದಿದೆ. ಇದಕ್ಕೆಲ್ಲ ಮೂಲ ಕಾರಣ ನಾನಲ್ಲ, ಇದಕ್ಕೆ ಮೂಲ ಕಾರಣ ಕಿರಣ ಮತ್ತು ನಮ್ಮ ಎತ್ತಿನ ನಿಂಗಣ್ಣ, ನಮ್ಮ ಎತ್ತಿನ ಸೀರಣ್ಣವ್ರ ಮಗ. ಇವರು ಭಾರಿ ಉಸ್ತುವಾರಿ ತಗೊಂಡು ಕಾರಸವಾಡಿ ಇನ್ನಿತರ ಗ್ರಾಮಗಳಿಂದೆಲ್ಲ ಬಂದು ಭಾಗವಹಿಸಿದರೆ ಇವರಿಗೆ ನಮ್ಮ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಅದ್ದೂರಿಯಾದ ಸುಸ್ವಾಗತ ಬಯಸ್ತಾ ಅವರಿಗೆ ವಂದನೆಗಳನ್ನು ಕೂಡ ಅರ್ಪಿಸುತ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಒಂದು ಹಳ್ಳಿಕಾರ್ಗೆ ಈ ಒಂದು ಪ್ರೊಸೆಷನ್ ಅಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ಅಂಡ್ ಸರ್ ನೀವು ಕೂಡ ಸಾಕಷ್ಟು ಒಂದು ಮುತುವರ್ಜಿ ವಹಿಸಿ ಎಲ್ಲ ಒಂದು ಹಳ್ಳಿಕಾರ್ ಎತ್ತುಗಳನ್ನು ಕೂಡ ಈ ಒಂದು ಸಮಾರಂಭಕ್ಕೆ ಬರೋ ಹಾಗೆ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಕನ್ನಡ ಸಾಹಿತ್ಯ ಸಮ್ಮೇಳನ ಫಂಕ್ಷನ್ ಬಂದಿದ್ದೀವಿ. ಕರೆದು ಈ ತರ ಗೌರವದಿಂದ ಸನ್ಮಾನ ಮಾಡಿ ಕಳಿಸಿದ್ದಾರೆ. ಇಷ್ಟ ಹೇಳ್ತಾ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಸೊ ನೋಡ್ತಾ ಇದ್ದೀರಾ ಸಾಕಷ್ಟು ಅಂತಂದ್ರೆ ಎಲ್ಲರೂ ಕೂಡ ನಮ್ಮ ಹಳ್ಳಿಕಾರ್ಗೆ ಸಾಕಷ್ಟು ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ. ಪ್ರೇಕ್ಷಕರಾಗಿರ್ಬೋದು, ಮತ್ತೆ ಸಿಬ್ಬಂದಿ ವರ್ಗದವರಾಗಿರ್ಬೋದು, ಪೊಲೀಸ್ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ಸಾಕಷ್ಟು ಒಂದು ಎನ್ಕರೇಜ್ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ಇಷ್ಟು ಜನಸಾಗರದಲ್ಲಿ ಇಷ್ಟು ಒಂದು ಹಳ್ಳಿಕಾರ್ ಎತ್ತಿಗಳನ್ನ ಬಂಡಿಗಳನ್ನ ತಗೊಂಡ್ ಬರೋದು ತುಂಬಾನೇ ಕಷ್ಟ ಆಗುತ್ತೆ. ಸುತ್ತ ನೋಡ್ತಾ ಇದ್ದೀರಾ ಸಾಕಷ್ಟು ಜನ ಇದೆ. ಸೊ ಎಲ್ಲ ಒಂದು ವ್ಯವಸ್ಥೆಯನ್ನ ಮಾಡಿಕೊಟ್ಟು ತುಂಬಾ ಅಚ್ಚುಕಟ್ಟಾಗಿ ಈ ಒಂದು ಪ್ರೋಗ್ರಾಮ್ ನ ನಡೆಸ್ಕೊಟ್ಟಿದ್ದಾರೆ. ಸೊ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ಮೈಸೂರಿಂದ ಬಂದಿದ್ದೀರಾ, ನಿಮ್ಮ ಒಂದು ಹಳ್ಳಿಕಾರ್ ಓರಿಗಳನ್ನ ಕರ್ಕೊಂಡು ಏನ್ ಹೇಳಕ್ ಇಷ್ಟಪಡ್ತೀರಾ? ಮೇಡಮ್ ನಮಸ್ತೆ. ಈ ನಮ್ಮ ಸಕ್ಕರೆ ನಾಡು, ನಮ್ಮ ಮಂಡ್ಯ ದೇಶಕ್ಕೆ ಅನ್ನ ಕೊಡೋದು. ಆಕ್ಚುಲಿ ನಾವು ಮೈಸೂರಿಂದ ನಮ್ನ ಇಲ್ಲಿ ಕರ್ಸಿದ್ದಾರೆ. ಅದು ನಮ್ಮ ದೇಶದಲ್ಲಿ ಹಳ್ಳಿಕಾರ್ನ ಒಂದು ಎತ್ತಗಾಡಿಯಲ್ಲಿ ಪ್ರೊಸೆಷನ್ ಮಾಡಕ್ಕೆ ಅಂತ ಹೇಳಿ ಕರ್ಸಿದ್ರು ಮೇಡಮ್. ಈ ಜನ ನೋಡ್ತಾ ಇದ್ದೀರಾ, ಜನಸಾಗರ. ಒಂದ್ ಕಲ್ಲು ಎಸೆದ್ರು ಕೆಳಗೆ ಬೀಳಲ್ಲ, ಹಂಗಾಗ್ಬಿಟ್ಟಿದೆ. ಅಂತದ್ರಲ್ಲಿ ನಮ್ಮ ಎತ್ತಿನ ಗಾಡಿ, ನಮ್ಮ ಓರಿಗಳು ಬರ್ತದೆ ಅಂದ್ರೆ ಮೆರವಣಿಗೆ ಬರ್ತದೆ. ನೀವು ಅರ್ಥ ಮಾಡ್ಕೊಳ್ಳಿ ಹೆಂಗಿದೆ ಇವತ್ತೊಂದು ಇಲ್ಲಿ ಅಂತ. ಈ ನಮ್ಮ 87ನೇ ವರ್ಷದ್ದು ಕನ್ನಡ ಸಾಹಿತ್ಯ ಸಮ್ಮೇಳನದ್ದು ನೋಡಕ್ಕೆ ಲಕ್ಷಾಂತರ ಜನ ಬಂದು ಸೇರಿದ್ದಾರೆ ಹೊರಗಡೆಯಿಂದ. ಈಗ ನೋಡ್ಬೋದು, ಈಗ ನಮ್ಮ ಮುಸ್ಲಿಂ ಬಾಂಧವರು ಹೋದ್ರಿಲ್ಲ ನನ್ನೇ ಮಾತಾಡ್ಸ್ಕೊಂಡು ತುಂಬಾ ಖುಷಿ ಆಯ್ತು. ಈ ನಮ್ಮ ಮಂಡ್ಯ ಜನಕ್ಕೆ ಕೃತಜ್ಞತೆ ಹೇಳಕ್ ಇಷ್ಟಪಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಸಿಟಿ ಪಕ್ಕ ಗುತ್ಲು ಅಂತ ಒಂದು ಊರಿದೆ, ಅಲ್ಲಿ ನಟರಾಜಣ್ಣ ಅಂತ ಇವ್ರು ತುಂಬಾ ವರ್ಷದಿಂದ ಹಳ್ಳಿಕಾರ್ ಸಾಕೊಂಡು ಬರ್ತಾ ಇದಾರೆ. ಇವರು ಅಂದ್ರೆ ಇವಾಗ ಒಂದ್ಸಲಿ ಅವ್ರಿಗೆ ಹೇಳಿದ್ವಿ, ಅಣ್ಣ ಹಿಂಗ್ ಬರ್ಬೇಕು ಅಂತ. ಅಣ್ಣ ಯಾವತ್ತು ಹೇಳಿ ನಾನ್ ನಿನ್ ಮುಂದೆ ನಿಂತ್ಕೊಂಡ್ ಬರ್ತೀನಿ, ನಾನ್ ಇದ್ ಮಾಡ್ತೀನಿ ಅಂತ ಇದ್ ಮಾಡಿ ಬಂದಿದ್ದಾರೆ. ಅವ್ರಿಗೆ ಈ ಸಾಹಿತ್ಯ ಸಮ್ಮೇಳನ ಮತ್ತು ಹಳ್ಳಿಕಾರ್ ಬಗ್ಗೆ ಅವ್ರದ್ದು ಅಭಿಪ್ರಾಯಕ್ಕೆ ಮಾತಾಡಿ ಸರ್. ಸಾಕಷ್ಟು ಹಿರಿಯರು ಅಂದ್ರೆ ಮೀಡಿಯಾ ಮುಂದೆ ಬಂದಿರಲ್ಲ, ಸಾಕಷ್ಟು ವರ್ಷಗಳಿಂದ ಹಳ್ಳಿಕಾರ್ ಸಾಕೊಂಡ್ ಬರ್ತಾ ಇದ್ದೀರಾ. ಹೇಳಿ ಸರ್, ನಿಮ್ಮ ಮೊದಲು ಪರಿಚಯ ಮಾಡ್ಕೊಡಿ ನಮ್ಮ ವೀಕ್ಷಕರಿಗೆ. ಮೇಡಮ್, ನಾವು ಮಂಡ್ಯದ ಪಕ್ಕ ಗುತ್ತು ಗ್ರಾಮದವರು, ಮತ್ತೆ ನಮ್ಮ ಸ್ನೇಹಿತರು ಗಾಂಧಿನಗರದವರು. ನಾವೆಲ್ಲರೂ ಕೂಡ 100 ವರ್ಷಗಳಿಂದ ಹಳ್ಳಿಕಾರ್ ತಳಿನ ಉಳಿಸ್ಕೊಂಡು ಬಂದಿದ್ದೀವಿ, ಬೆಳೆಸ್ಕೊಂಡು ಬಂದಿದ್ದೀವಿ. ರೈತರ ಜೀವ ಮತ್ತೆ ಉಸಿರು, ಈ ನಾಡಿನ ನೆಲೆ, ಬೀಡು, ಹಸಿರು, ಕೃಷಿ ಅಂತಂದ್ರೆ ಹಳ್ಳಿಕಾರ್ ತಳಿ. ಈ ನಾಡು, ಈ ದೇಶ ಉಳಿಬೇಕು ಅಂತಂದ್ರೆ, ಈ ನಾಡು, ಈ ದೇಶ ಉಳಿಬೇಕು ಅಂತಂದ್ರೆ, ಈ ದೇಶದ ಬೆನ್ನೆಲುಬೆ ಕೃಷಿ ಮತ್ತೆ ರೈತ, ಮತ್ತೆ ಹಳ್ಳಿಕಾರ್ ತಳಿ, ಹಸುಗಳು, ದನಗಳು. ಇದು ರೈತರ ಜೀವನಾಡಿ. ಅದರಿಂದ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ನಮ್ಮೆಲ್ಲರ ರೈತರ ಒಕ್ಕೂಟ ಅಂದ್ರೆ ನಮ್ಮ ಹಸು ದನಕರುಗಳೆಲ್ಲ, ನಮ್ಮ ಹಳ್ಳಿಕಾರ್ ತಳಿಗಳು ಕೂಡ, ಇವೆಲ್ಲ ಕೂಡ ಬಹಳ ಖುಷಿಯಿಂದ ನಮ್ಮ ದನಗಳು ಕೂಡ, ನಮ್ಮ ರೈತ ಮುಖಂಡರು ಕೂಡ ನಾವು ಇಲ್ಲಿ ಭಾಗವಹಿಸಿದೀವಿ. ನಮ್ಮೆಲ್ಲರೂ ಖುಷಿಗಿರ್ತಕ್ಕಂತಹ ಕಾರ್ಯಕ್ರಮ ಮೇಡಮ್ ಇದು. ಓಕೆ, ಸೊ ಖಂಡಿತ ಖುಷಿ ಆಯ್ತು ಸರ್. ಸಾಕಷ್ಟು ಹಿರಿಯರು ಈ ಒಂದು ಕಾರ್ಯಕ್ರಮಕ್ಕೆ ಹಳ್ಳಿಕಾರ್ ಊರುಗಳ ಜೊತೆ ಬಂದಿರೋದು ನೋಡಿ ಒಂದು ಮೆಚ್ಚುಗೆಯ ಮಾತುಗಳನ್ನ ಹೇಳಿದ್ದು ಕೇಳಿ ನಮ್ಮ ವೀಕ್ಷಕರಿಗೂ ಕೂಡ ತುಂಬಾ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸೋ ಮಚ್. ಮತ್ತೇನಾದ್ರೂ ಹೇಳ್ತೀರಾ ಸರ್? ಮೇಡಮ್, ಎಲ್ಲ
ಕನ್ನಡ ನಾಡಿನ ಜನಗಳಿಗೆ, ಇಡೀ ಅಖಂಡ ಭಾರತದ ರೈತರಿಗೆ ಎಲ್ಲರೂ ಕೂಡ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಶುಭಾಶಯಗಳು. ಇಡೀ ಭಾರತ ದೇಶದಲ್ಲಿ ರೈತರು ಸಮೃದ್ಧಿಯಾಗಿರ್ಬೇಕು, ಸಂತೋಷವಾಗಿರ್ಬೇಕು, ಕೃಷಿ ಚೆನ್ನಾಗಿ ಬೆಳಿಬೇಕು, ಹಳ್ಳಿಕಾರ ತಳಿ ಉಳಿಬೇಕು, ಈ ದೇಶದ ಏಳಿಗೆ. ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಾವು ಮಂಡ್ಯದವರು, ಶುಗರ್ ಫ್ಯಾಕ್ಟ್ರಿ ಹಿಂಭಾಗ ದೇವರ ದೊಡ್ಡಿ. ಸಾಹಿತ್ಯ ಸಮ್ಮೇಳನ ಚೆನ್ನಾಗೈತೆ, ಖುಷಿಯಾಗೈತೆ. ಬಂದಿದ್ದು. ಸೊ ಇಷ್ಟು ದೂರಗಳವರೆಗೂ ಮೆರವಣಿಗೆಯಲ್ಲಿ ನಿಮ್ಮ ಹಳ್ಳಿಕಾರ ಎತ್ತುಗಳು ಎತ್ತಿನ ಬಂಡಿನಲ್ಲಿ ಬಂದಿದೆ, ತುಂಬಾ ಖುಷಿ ಅಂತ ಅನಿಸ್ತಾ ಇದೆ. ಖುಷಿ ಅನ್ನಿಸ್ತೈತೆ. ಹೋರಿಗಳನ್ನ ಸಾಕ್ತೀರಾ? ಹೋರಿಗಳು ಸಾಕ್ತೀವಿ. ಅಂದ್ರೆ ಮುಂಚೆಯಿಂದನೂ ಸಾಕೊಂಡ್ ಬರ್ತಿದ್ರಾ? ಮುಂಚೆಯಿಂದ ಸಾಕ್ತಿದೀವಿ. ಸೊ ಇಷ್ಟು ಚಿಕ್ಕ ವಯಸ್ಸಿಗೆ ಯಾಕೆ ಇಷ್ಟೊಂದು ಕ್ರೇಜ್? ಹಳ್ಳಿಕಾರ ಮೇಲೆ ಕ್ರೇಜಾ? ಓಕೆ. ಸೊ ನೀವೇ ನೋಡ್ಕೊಳ್ಳೋದ ಮನೇಲೆಲ್ಲ? ಎಷ್ಟು ವಯಸ್ಸು ನಿಮ್ಗೆ? ವಯಸ್ಸು ನಮ್ಗೆ 20. ಸೊ ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೊಂದು ಕ್ರೇಜ್ ಇದೆ. ಅಲ್ಲಿಂದ ಎತ್ತಿನ ಬಂಡಿ ನೀವೇ ನೋಡ್ಕೊಂಡ್ ಬಂದಿದ್ದು? ಸೊ ಇಷ್ಟೆಲ್ಲ ಆಗಿದೆ ನಿಮ್ಮ ಹೋರಿಗಳು? ಕಡೆ ಬಿದ್ದೈತೆ. ಕಡೆ ಬಂದಿದ್ಯಾ? ಬಂದಿದ್ದೀರಾ? ಮಂಡ್ಯ ಹೊಸಳ್ಳಿ. ಹೆಂಗ ಅನಿಸ್ತಾ ಇದೆ ಕನ್ನಡ ಸಾಹಿತ್ಯ ಸಮ್ಮೇಳನ? ಅನ್ನಿಸ್ತೈತೆ ನಮ್ಮ ಮಂಡ್ಯದಲ್ಲಿ ಈ ತರ ನಡಿಬೇಕು ಅನ್ನಿಸ್ತಿದೆ ಅಂತ. ನಮ್ಮ ಮಂಡ್ಯದಲ್ಲಿ ಈ ತರ ನಡೆದಿರೋದು ಯಾವತ್ತೂ ನೋಡಿಲ್ಲ, ಇದೇ ಫಸ್ಟ್ ನೋಡ್ತಾ ಇರೋದು. ಚೆನ್ನಾಗೈತೆ. ಮುಂಚೆ ಯಾವತ್ತೂ ನಡೆದಿರ್ಲಿಲ್ಲ, ಇವತ್ತೇ ಫಸ್ಟ್ ನಡೀತಾ ಇರೋದು. ಚೆನ್ನಾಗಿದೆ.